ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ. ಯಾರಾದರೂ ಹೊಸದಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ನನ್ನ ಕತೆ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ. ದ್ವೇಷದ ಜ್ವಾಲೆ ಮುಂದುವರೆದ ಸಂಚಿಕೆ. ಬಾಗಿಲಿನಲ್ಲಿ ನಿಂತಿದ್ದ ಸೊಸೆ ಮೊಮ್ಮಗ ಇಬ್ಬರನ್ನು ನೋಡಿ ವಸುಮತಿಯವರ ಕಣ್ಣುಗಳು ಅರಳಿದವು. ಒಡನೆ ಸಾಗರಿ ಎಂದು ಖುಷಿಯಲ್ಲಿ ಹೇಳುತ್ತಾ ಹೊರಬಂದು ಮಗುವಿನ ಕೆನ್ನೆ ಹಾಗೂ ಅವಳ ಕೆನ್ನೆಯನ್ನು ಸ್ಪರ್ಶ ಮಾಡುತ್ತಾ, ಸಾಗರಿ, ಇದು ನನ್ನ ಕನಸಲ್ಲ ತಾನೆ? ನೀನು ನಿಜವಾಗಿಯೂ ಬಂದಿದ್ದೀಯಾ ಎಂದರು. ಅತ್ತೆ, ಅದು ಎಂದು ಅಂಜಿಕೆಯಲ್ಲಿ ಹೇಳುತ್ತಿದ್ದವಳಿಗೆ ಮುಂದೆ ಏನು ಹೇಳುವುದು ಎಂದು ತೋಚದೆ ಹಾಗೆಯೇ ಸುಮ್ಮನಾದಳು. ಸಾಗರಿ ಮನೆಗೆ ಬಂದದ್ದೇ ಹೇಳತಿರದ ಖುಷಿಯಾಗಿತ್ತು ವಸುಮತಿಯವರಿಗೆ. ಸಾಗರಿ ಅಲ್ಲಿಯೇ ಇರಿಸಿದ ಬ್ಯಾಗುಗಳನ್ನು ನೋಡಿ ಅವರಿಗೆ ಎಲ್ಲವೂ ಅರ್ಥವಾಯಿತು. ಅಯ್ಯೋ, ನನ್ನ ನೋಡು, ನಿನ್ನನ್ನು ಇಲ್ಲೇ ನಿಲ್ಲಿಸಿಕೊಂಡು ಮಾತನಾಡುತ್ತಿದ್ದೇನೆ. 1 ನಿಮಿಷ ಇಲ್ಲೇ ಇರು ಬಂದೆ ಎಂದವರು ಓಡುವ ನಡಿಗೆಯಲ್ಲಿಯೇ ಒಳಬಂದು ನೇತ್ರ ನೇತ್ರ ಎಂದು ಕೂಗಿಕೊಂಡೇ ಅಡುಗೆ ಮನೆಗೆ ಬಂದಿದ್ದರು. ವಸುಮತಿಯವರ ಕೂಗು ಕೇಳಿ ಅಡುಗೆ ಮನೆಯಲ್ಲಿ ಇದ್ದವರಿಗೆ ಗಾಬರಿಯಾಯಿತು. ಅಮ್ಮವ್ರೆ, ಏನಾಯಿತು? ಯಾಕೆ ಕೂಗ್ತಿದ್ದೀರಾ ಎಂದಳು ಆತಂಕದಲ್ಲಿ. ಬೇಗ ಆರತಿ ತಟ್ಟೆ ರೆಡಿ ಮಾಡಿಕೊಡು, ನನ್ನ ಸೊಸೆ ಮೊಮ್ಮಗ ಬಂದಿದ್ದಾರೆ. ಇಬ್ಬರಿಗೂ ಆರತಿ ಮಾಡಿ ನಾನೇ ಒಳಗೆ ಕರೆದುಕೊಳ್ಳಬೇಕು ಎಂದರು ಖುಷಿಯಲ್ಲಿ. ಅವರ ಮಾತು ಕೇಳಿ ನೇತ್ರ, ಮಂಜಕ್ಕ ಇಬ್ಬರಿಗೂ ಕೂಡ ಖುಷಿಯಾಯಿತು. ಒಡನೆ ಆರತಿ ತಟ್ಟೆ ರೆಡಿ ಮಾಡಿಕೊಟ್ಟರು. ಆರತಿ ತಟ್ಟೆ ಹಿಡಿದು ಬಾಗಿಲ ಬಳಿ ಬಂದ ವಸುಮತಿಯವರನ್ನು ನೋಡಿ ಅಚ್ಚರಿಯಾಯಿತು ಸಾಗರಿಗೆ. ಅತ್ತೆ, ಇದೆಲ್ಲ ಯಾಕೆ ಎಂದಳು. ಯಾಕೆ ಅಂದರೆ, ನೀನು ನಮ್ಮ ಮನೆಯ ಮಹಾಲಕ್ಷ್ಮಿ, ಇನ್ನು ನನ್ನ ಮೊಮ್ಮಗ ಈ ಮನೆಯ ರಾಜಕುಮಾರ. ಅದಕ್ಕೆ ಆರತಿ ಮಾಡಿ ಒಳಗೆ ಕರೆದುಕೊಳ್ಳುತ್ತಿದ್ದೇನೆ ಎಂದವರು ಸೊಸೆ ಮೊಮ್ಮಗ ಇಬ್ಬರಿಗೂ ಆರತಿ ಮಾಡಿ ಇಬ್ಬರ ಹಣೆಗೂ ತಿಲಕ ಇಟ್ಟು, ಮುಂದೆ ಯಾವತ್ತೂ ನೀನು ಈ ಮನೆಯನ್ನು ಬಿಟ್ಟು ಹೋಗಬಾರದು ಸಾಗರಿ. ನೀನು ನನ್ನ ಮಗ ಯಾವಾಗಲೂ ಖುಷಿ ಖುಷಿಯಾಗಿ ಇರಬೇಕು. ಬಲಗಾಲಿಟ್ಟು ಒಳಗೆ ಬಾ ಎಂದರು. ಅಲ್ಲಿಯೇ ನಿಂತು ಇಬ್ಬರನ್ನು ನೋಡುತ್ತಿದ್ದ ನೇತ್ರ ಕೈಗೆ ಆರತಿ ತಟ್ಟೆ ಕೊಟ್ಟವರು, ನೇತ್ರ, ಬ್ಯಾಗ್ಗಳನ್ನು ತೆಗೆದುಕೊಂಡು ಹೋಗಿ ಆರ್ಯನ ರೂಮಿನಲ್ಲಿ ಇಡು ಎಂದರು. ವಸುಮತಿಯವರು ಹೇಳಿದಂತೆ ಮಗುವಿನ ಜೊತೆ ಬಲಗಾಲಿಟ್ಟು ಒಳಬಂದಿದ್ದಳು ಸಾಗರಿ. ಮದುವೆಯ ದಿನ ಸೇರುವದ್ದು ಒಡಲೊಳಗೆ ದ್ವೇಷವೆಂಬ ಜ್ವಾಲೆಯನ್ನು ತುಂಬಿಕೊಂಡು ಆ ಮನೆಗೆ ಬಂದಿದ್ದವಳು ಇಂದು ಹೃದಯದ ತುಂಬ ಪ್ರೀತಿಯನ್ನು ತುಂಬಿಕೊಂಡು ಬಂದಿದ್ದಾಳೆ ಸಾಗರಿ. ಸಾಗರಿ, ನೀನು ಕೂತಿರು, ನಾನು ಜ್ಯೂಸ್ ತರಲು ಹೇಳ್ತೀನಿ ಎಂದವರು, ಕಂದ, ಇವತ್ತಿಂದ ನೀನು ಈ ಅಜ್ಜಿಯ ಜೊತೆ ಆಡಬೇಕು ಬಾ ಎಂದು ಮಗುವನ್ನು ತಮ್ಮ ತೋಳಿಗೇರಿಸಿಕೊಂಡರು. ಅಜ್ಜಿ, ನಾನು ಮಮ್ಮ ಇಲ್ಲೇ ಇರಬೇಕಾ ಎಂದು ಮುದ್ದಾಗಿ ಹೇಳಿದನು ಅಗ್ನಿ. ಹ್ಞೂ ಕಂದ, ಈ ಮನೆ ನಿನ್ನದೇ, ನೀನು ಅಮ್ಮ ಇಬ್ಬರು ಇಲ್ಲೇ ಇರ್ತೀರಾ ಎಂದರು. ಮಂಜಿ, ನೀನು ಬೇಗ ಜ್ಯೂಸ್ ಮಾಡಿಕೊಂಡು ಬಾ ಎಂದರು. ಜ್ಯೂಸ್ ಏನು ಬೇಡ ಅತ್ತೆ ಎಂದಳು ಅಂಜಿಕೆಯಲ್ಲಿ. ನೀನು ಬೇಡ ಎನ್ನುವ ಹಾಗಿಲ್ಲ, ಈಗ ಅಡಿಗೆ ರೆಡಿ ಆಗ್ತಿದೆ, ಮೊದಲು ಇಬ್ಬರು ಜ್ಯೂಸ್ ಕುಡಿರಿ, ಆಮೇಲೆ ಊಟ ಮಾಡುವಿರಂತೆ ಎಂದರು ಖುಷಿಯಲ್ಲಿ. ಸಾಗರಿ ಏನು ಮಾತನಾಡದೆ ಕುಳಿತಳು. ಈಗ ಅವಳ ಕಣ್ಣುಗಳು ನಿಧಾನವಾಗಿ ಮನೆಯನ್ನೆಲ್ಲ ಅವಲೋಕಿಸಿತು. ಆರ್ಯ ಎಲ್ಲಾದರೂ ಕಾಣಿಸುತ್ತಾನ ಎನ್ನುವ ಆಸೆಯಿಂದ ನೋಡಿದಳು. ಈ ಹೊತ್ತಿನಲ್ಲಿ ಅವನು ಆಫೀಸಿಗೆ ಹೋಗಿರುತ್ತಾನೆ ಎಂದು ಗೊತ್ತಿದ್ದರೂ ಕೂಡ ಆರ್ಯ ಮನೆಯಲ್ಲಿ ಇದ್ದಾರಾ ಎಂದು ಕೇಳಬೇಕೆನ್ನುವ ಆಸೆ, ಆದರೆ ಕೇಳದೆ ಸುಮ್ಮನಾದಳು. ಮೊಮ್ಮಗನನ್ನು ಸಾಕೆನ್ನುವಷ್ಟು ಮುದ್ದಿಸಿದ ವಸುಮತಿಯವರು ಸಾಗರಿಯನ್ನು ನೋಡುತ್ತಾ, ಸಾಗರಿ, ನಿನ್ನೆ ಆರ್ಯ ದೇವಸ್ಥಾನದಲ್ಲಿ ಮಾತನಾಡಿದ್ದನ್ನು ನೋಡಿ ತುಂಬ ಭಯಪಟ್ಟಿದ್ದೆ. ಆರ್ಯ ಮೇಲ್ನೋಟಕ್ಕೆ ಏನು ಆಗಿಯೇ ಇಲ್ಲ ಎನ್ನುವಂತೆ ಹಾಗೆ ಇದ್ದರೂ ಕೂಡ ಒಳಗೊಳಗೆ ಅವನೆಷ್ಟು ನೋವು ಪಡುತ್ತಿದ್ದಾನೆ ಎನ್ನುವುದು ಹೆತ್ತವಳಾದ ನನಗಷ್ಟೇ ಗೊತ್ತು. ನಾನು ನಿನ್ನೆಯಿಂದ ಅವನಿಗೆ ಸಾಗರಿ ಹೇಳಿದಂತೆ ಕೇಳು ಎಂದು ಎಷ್ಟೇ ಹೇಳಿದರೂ ಅವನು ನನ್ನ ಮಾತನ್ನು ಕೇಳಲಿಲ್ಲ. ನೀವಿಬ್ಬರು ಮತ್ತೆ ಒಟ್ಟಿಗೆ ಬಾಳಬೇಕು ಎಂದು ಅದೆಷ್ಟು ದೇವರಲ್ಲಿ ಬೇಡಿದ್ದೇನೆ ಎನ್ನುವುದು ನನಗಷ್ಟೇ ಗೊತ್ತು. ಸಂಸಾರದಲ್ಲಿ ಒಬ್ಬರು ಸೋತಾಗಲೇ ಜೀವನ ಸುಗಮವಾಗಿ ನಡೆಯುವುದು. ಕೊನೆಗೂ ನಿನ್ನ ಮನಸ್ಸನ್ನು ಬದಲಾಯಿಸಿ ಮನೆಗೆ ಬಂದೆಯಲ್ಲ, ನನಗಂತೂ ತುಂಬ ಖುಷಿಯಾಗುತ್ತಿದೆ. ಈ ಖುಷಿಗೆ ಏನು ಮಾತನಾಡಬೇಕು ಎನ್ನುವುದೇ ತೋಚುತ್ತಿಲ್ಲ. ಥ್ಯಾಂಕ್ ಯು ಸಾಗರಿ, ನಮ್ಮ ಮನೆಯ ಮಹಾಲಕ್ಷ್ಮಿ ನೀನು. ಇನ್ನೊಮ್ಮೆ ಮನೆ ಬಿಟ್ಟು ಹೋಗಬೇಡ. ಈ ಸೋತ ಜೀವಕ್ಕೆ ಇದನ್ನೆಲ್ಲ ಸಹಿಸುವ ಶಕ್ತಿ ಇಲ್ಲ ಎಂದವರ ಕಣ್ಣು ತುಂಬಿದವು. ತನ್ನತ್ತೆಯ ಕಣ್ಣೀರು ನೋಡಿ ಸಾಗರಿ ಕೂಡ ನೊಂದು ಹೋದಳು. ಅತ್ತೆ, ಅಳಬೇಡಿ, ಮುಂದೆ ಯಾವತ್ತೂ ನಾನು ಹಾಗೆ ಮಾಡುವುದಿಲ್ಲ. ಯಾಕಂದರೆ ನಿಮ್ಮ ಮಗನನ್ನು ಬಿಟ್ಟಿರುವುದು ಎಷ್ಟು ಕಷ್ಟ ಎನ್ನುವುದು ಇತ್ತೀಚೆಗೆ ನನಗೆ ತಿಳಿಯಿತು.
ಇನ್ಯಾವತ್ತೂ ಹಾಗೆ ಮಾಡುವುದಿಲ್ಲ ಎಂದಳು. ಸಾಗರಿ ಮಗ ಎಂದದ್ದನ್ನು ಕೇಳಿ ಅವರಿಗೆ ಆರ್ಯ ನೆನಪಾದನು. ಮರೆತೇ ಬಿಟ್ಟೆ ಸಾಗರಿ, ಆರ್ಯ ಆಫೀಸಿಗೆ ಹೋಗಿದ್ದಾನೆ, ಈಗಲೇ ಕಾಲ್ ಮಾಡಿ ಬರ ಹೇಳ್ತೀನಿ ಎಂದವರು ಮಗುವನ್ನು ಸೋಫಾ ಮೇಲೆ ಕೂರಿಸಿ ತಮ್ಮ ಮೊಬೈಲ್ ಹುಡುಕಿ ಹೊರಟರು. ಇತ್ತ ಸಾಗರಿಗೆ ಆರ್ಯನನ್ನು ಎದುರುಗೊಳ್ಳುವುದನ್ನು ನೆನೆದವಳ ಹೃದಯದ ಬಡಿತ ಹೆಚ್ಚಾಯಿತು. ಆರ್ಯ ತನ್ನ ಕಚೇರಿಯಲ್ಲಿ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುತ್ತಿದ್ದನು. ಅದೇ ಸಮಯಕ್ಕೆ ತನ್ನ ತಾಯಿಯಿಂದ ಕರೆ ಬಂದಿತು. ಕರೆ ಸ್ವೀಕರಿಸಿ ಹೇಳಮ್ಮ ಎಂದನು. ಆರ್ಯ, ಎಷ್ಟು ಸಾಧ್ಯವೋ ಅಷ್ಟು ಬೇಗ ಮನೆಗೆ ಬಾ ಎಂದರು. ತನ್ನ ತಾಯಿ ಅರ್ಜೆಂಟ್ ಬರ ಹೇಳುತ್ತಿರುವುದನ್ನು ನೋಡಿದವನು ಎದ್ದು ನಿಂತು, ಅಮ್ಮ ಏನಾಯಿತು, ಯಾಕೆ ಅರ್ಜೆಂಟಾಗಿ ಬರಲು ಹೇಳ್ತಿದ್ದೀಯಾ? ಅಣ್ಣ ಹುಷಾರಾಗಿದ್ದಾನೆ ತಾನೆ ಎಂದು ಆತಂಕದಲ್ಲಿ ಕೇಳಿದನು. ನಿನ್ನಣ್ಣ ಹುಷಾರಾಗಿಯೇ ಇದ್ದಾನೆ, ಬೇಗ ಮನೆಗೆ ಬಾ, ನಿನಗೊಂದು ಖುಷಿಯ ವಿಚಾರ ಇದೆ. ನೀನು ಮನೆಗೆ ಬಂದರೆ ತಿಳಿಯುತ್ತದೆ. ಮತ್ತೆ ಯಾಕೆ ಏನು ಎನ್ನುವ ಪ್ರಶ್ನೆ ಮಾಡಬೇಡ, ಆದಷ್ಟು ಬೇಗ ಮನೆಗೆ ಬಾ ಎಂದು ಹೇಳಿ ಕರೆ ತುಂಡರಿಸಿದರು. ತಾಯಿ ಖುಷಿಯ ವಿಚಾರ ಎಂದು ಹೇಳಿದ ಮೇಲೆಯೇ ನಿರಾಳವಾಗಿದ್ದು ಅವನಿಗೆ. ಆದರೂ ಮನೆಯಲ್ಲಿ ಖುಷಿಯ ವಿಚಾರ ಏನಿದೆ? ಅಮ್ಮ ಮಾತನಾಡುವುದನ್ನು ಕೇಳುತ್ತಿದ್ದರೆ ಇವತ್ತು ತುಂಬ ಸಂತೋಷವಾಗಿರುವ ಹಾಗೆ ಅನಿಸುತ್ತಿದೆ. ಏನಾಯಿತು ಎನ್ನುವ ಯೋಚನೆಯಲ್ಲಿ ತಡ ಮಾಡದೆ ಮನೆಯ ಕಡೆ ಹೊರಟನು. ಸಾಗರಿ ತನ್ನ ಕಾರನ್ನು ಒಂದು ಬದಿಗೆ ನಿಲ್ಲಿಸಿದ್ದರಿಂದ ಅದು ಆರ್ಯನಿಗೆ ಕಾಣಲಿಲ್ಲ. ಮನೆಯ ಮುಂದೆ ಕಾರು ನಿಲ್ಲಿಸಿದವರೇ ಕಾರಿನಿಂದ ಇಳಿದು, ಅಮ್ಮ ಅಮ್ಮ ಏನಾಯ್ತಮ್ಮ, ಯಾಕೆ ಅರ್ಜೆಂಟಾಗಿ ಬಾ ಎಂದು ಹೇಳಿದೆ ಎಂದು ಕೂಗಿಕೊಂಡೇ ಒಳ ಬಂದನು. ಹೆಂಡತಿ ಮನೆಗೆ ಬಂದಿದ್ದಾಳೆ ಎನ್ನುವ ಸಣ್ಣ ಅಂದಾಜು ಕೂಡ ಅವನಿಗೆ ಇರಲಿಲ್ಲ. ಆರ್ಯನ ಧ್ವನಿ ಕೇಳುತ್ತಿದ್ದ ಹಾಗೆ ಪಪ್ಪ ಎಂದು ಓಡಿ ಬಂದ ಮಗು ಅವನ ಕಾಲು ತಬ್ಬಿತು. ತನ್ನ ಮನೆಯಲ್ಲಿ ಮಗುವನ್ನು ನೋಡಿ ಅಚ್ಚರಿಯಲ್ಲಿ ನಿಂತು ಬಿಟ್ಟನು ಆರ್ಯ. ಈಗಲೂ ಮಗು ಪಪ್ಪ ಎಂದು ಕೂಗುತ್ತಾ ಬಂದು ತನ್ನ ಕಾಲನ್ನು ತಬ್ಬಿದೆ ಎನ್ನುವುದನ್ನು ನಂಬಲಾಗುತ್ತಿರಲಿಲ್ಲ ಅವನಿಗೆ. ಅಗ್ನಿ ಇನ್ನೊಮ್ಮೆ ಪಪ್ಪ ಎಂದು ಕೂಗಿದಾಗಲೇ ಆರ್ಯ ಇಹಕ್ಕೆ ಮರಳಿದ್ದು. ಒಡನೆಯೇ ಮಗುವನ್ನು ತೋಳಿಗೇರಿಸಿಕೊಂಡು, ಅಗ್ನಿ ನೀನು ಇಲ್ಲಿ ಯಾರ ಜೊತೆ ಬಂದೆ ಎಂದನು. ಮಮ್ಮ ಜೊತೆ ಬಂದೆ ಪಪ್ಪ, ಮಮ್ಮ ನಾನು ಇನ್ಮೇಲಿಂದ ಇಲ್ಲೇ ಇರ್ತೀವಂತೆ ಎಂದನು. ಮಗುವಿನ ಮಾತು ಕೇಳಿ ತಲೆ ಎತ್ತಿ ನೋಡಿದರೆ ತನ್ನ ಅತ್ತೆಯ ಸಮೀಪ ಅಂಜಿಕೆಯಲ್ಲಿ ತಲೆ ತಗ್ಗಿಸಿ ನಿಂತಿದ್ದಳು ಸಾಗರಿ. ಮಗುವಿನ ಜೊತೆ ಸಾಗರಿ ಮನೆಗೆ ಬಂದಿದ್ದಾಳೆ ಎನ್ನುವುದನ್ನು ಆರ್ಯನಿಗೆ ಈಗಲೂ ಕೂಡ ನಂಬಲಾಗುತ್ತಿಲ್ಲ. ತಲೆ ತಗ್ಗಿಸಿ ನಿಂತಿದ್ದ ಸಾಗರಿಯನ್ನೇ ರೆಪ್ಪೆ ಬಡಿಯದೆ ನೋಡುತ್ತಾ ಉಳಿದನು ಆರ್ಯ. ಮಗನನ್ನು ನೋಡಿದ ವಸುಮತಿಯವರು, ಯಾಕೋ ಹಾಗೆ ನನ್ನ ಸೊಸೆಯನ್ನು ನೋಡ್ತಿದ್ದೀಯಾ? ನೀನು ಹೀಗೆ ನೋಡಿದರೆ ಅವಳಿಗೆ ದೃಷ್ಟಿಯಾಗುತ್ತೆ. ನಿನ್ನನ್ನು ಬಿಟ್ಟಿರುವುದು ನನ್ನ ಸೊಸೆಗೆ ಕಷ್ಟ ಆಯ್ತಂತೆ, ಅದಕ್ಕೆ ಮಗುವನ್ನು ಕರೆದುಕೊಂಡು ಬಂದಿದ್ದಾಳೆ ಎಂದು ನಗುತ್ತಲೇ ಹೇಳಿದರು ವಸುಮತಿ. ತನ್ನ ಅತ್ತೆಯ ಮಾತನ್ನು ಕೇಳಿ ಆರ್ಯನನ್ನು ನೋಡಿದಳು ಸಾಗರಿ. ಸಾಗರಿ ತನ್ನನ್ನೇ ನೋಡುತ್ತಿದ್ದ ಹಾಗೆ ತನ್ನ ನೋಟ ಬದಲಿಸಿ ನಿಂತವನು, ಸಾಗರಿ ನನ್ನನ್ನು ಅಷ್ಟೊಂದು ಪ್ರೀತಿಸುತ್ತಾರಾ ಎಂದು ಯೋಚಿಸುತ್ತಾ ನಿಂತನು. ನಿಂತಲ್ಲಿಯೇ ನಿಂತಿರುವ ಮಗನನ್ನು ನೋಡಿದವರು, ಆರ್ಯ ಏನೋ ನೀನು, ಹೆಂಡತಿ ಮಗ ಮನೆಗೆ ಬಂದಿದ್ದಾರೆ, ಖುಷಿಯಲ್ಲಿ ಅವರನ್ನು ಮಾತನಾಡಿಸುವುದು ಬಿಟ್ಟು ಈ ರೀತಿ ನಿಂತಿದೆಯಲ್ಲ, ಮುಂದೆ ಬಾ ಎಂದರು. ಫ್ರೆಶ್ ಆಗಿ ಬರ್ತೀನಿ ಅಮ್ಮ ಎಂದವನು ಮಗುವನ್ನು ಎತ್ತಿಕೊಂಡು ತನ್ನ ಕೋಣೆಗೆ ನಡೆದನು. ಅಯ್ಯೋ, ನಾನು ಮನೆಗೆ ಬಂದದ್ದು ಇವರಿಗೆ ಇಷ್ಟ ಆಗಲಿಲ್ವಾ? ನನ್ನನ್ನು ಮಾತನಾಡಿಸಿದ್ದೇ ಹೋದ್ರಲ್ಲ ಎಂದು ತನ್ನಲ್ಲಿಯೇ ಹೇಳಿಕೊಂಡಳು ಸಾಗರಿ. ತಾನು ಮನೆಗೆ ಬಂದದ್ದು ಆರ್ಯನಿಗೆ ಖುಷಿಯಾಗುತ್ತೆ, ಅದೇ ಖುಷಿಯಲ್ಲಿ ನನ್ನನ್ನು ಮಾತನಾಡಿಸುತ್ತಾರೆ ಎಂದೆಲ್ಲ ಯೋಚಿಸಿದ್ದಳು ಅವಳು. ಆದರೆ ಅವಳ ಯೋಚನೆಯನ್ನು ಸುಳ್ಳು ಮಾಡಿದ್ದನು ಆರ್ಯ. ಕೋಣೆಗೆ ಬಂದವನೇ ಮಗುವನ್ನು ಹಾಸಿಗೆಯ ಮೇಲೆ ನಿಲ್ಲಿಸಿ ಮಗುವಿನ ಮುಖದ ತುಂಬೆಲ್ಲ ಮುತ್ತ ನಿಲ್ಲಿಸಿದವನು, ಕಂದ, ಈಗಲೂ ನೀನು ನಮ್ಮ ಮನೆಗೆ ಬಂದಿದ್ದೀಯಾ ಎನ್ನುವುದನ್ನು ನನ್ನಿಂದ ನಂಬಲು ಆಗುತ್ತಿಲ್ಲ. ನನಗಂತೂ ತುಂಬ ಖುಷಿಯಾಗುತ್ತಿದೆ ಎಂದನು. ನನಗೂ ನಿಮ್ಮ ಜೊತೆ ಇರಲು ಖುಷಿ ಪಪ್ಪ ಎಂದಿತು ಮುದ್ದಾಗಿ. ಒಡನೆಯೇ ಮಗುವನ್ನು ಬಿಗಿಯಾಗಿ ತಬ್ಬಿದವನ ಕಣ್ಣುಗಳು ತುಂಬಿದವು. ಎಷ್ಟೇ ಆದರೂ ಭಾವಜೀವಿ ಅವನು, ಬಹುಬೇಗ ಭಾವುಕನಾಗುತ್ತಾನೆ. ಹೀಗೆ ನಿನ್ನಮ್ಮನನ್ನು ಬಿಗಿಯಾಗಿ ತಬ್ಬಿ ಥ್ಯಾಂಕ್ಸ್ ಹೇಳಬೇಕು ಎನ್ನುವ ಆಸೆ ಕಂದ. ಆದರೆ ಏನು ಮಾಡೋದು, ಅವರ ಎದುರಿಗೆ ನಿಂತರೆ ನನ್ನ ಮಾತುಗಳೇ ಹೊರಡೋದಿಲ್ಲ. ನಿನ್ನೆ ದೇವಸ್ಥಾನದಲ್ಲಿ ಅವರ ಮಾತುಗಳನ್ನು ಕೇಳಿ ನಮ್ಮಿಬ್ಬರ ಜೀವನ ಅಲ್ಲಿಗೆ ಮುಗಿಯಿತು. ಇನ್ನೆಂದೂ ಅವರು ನನ್ನ ಮನೆಗೆ ಬರುವುದಿಲ್ಲ ಎಂದುಕೊಂಡೆ. ಆದರೆ ನನಗೋಸ್ಕರ ಎಲ್ಲವನ್ನು ಮರೆತು ಬಂದಿದ್ದಾರೆ ಎಂದರೆ ನನಗಾಗುತ್ತಿರುವ ಖುಷಿಯನ್ನು ಎಕ್ಸ್ಪ್ರೆಸ್ ಮಾಡಲು ನನಗೆ ಬರುತ್ತಿಲ್ಲ. ಅಲ್ಲದೆ
ಸಾಗರಿ ಅವರನ್ನು ತುಂಬ ಹತ್ತಿರದಿಂದ ನೋಡಿರುವುದರಿಂದ ಯಾವತ್ತೂ ಅವರ ಮನಸ್ಸು ಬದಲಾಗುವುದಿಲ್ಲ ಎಂದುಕೊಂಡಿದ್ದೆ. ಅವರ ಮನಸ್ಸು ಬದಲಾಯಿಸಿ ನಿನ್ನನ್ನು ಕರೆದುಕೊಂಡು ಮನೆಗೆ ಬಂದಿದ್ದಾರೆ ಎನ್ನುವುದನ್ನು ನನ್ನಿಂದ ಈಗಲೂ ನಂಬಲು ಆಗುತ್ತಿಲ್ಲ ಎಂದುಕೊಂಡವನಿಗೆ ಪ್ರೀತಿಗೆ ಎಲ್ಲವನ್ನು ಬದಲಾಯಿಸುವ ಶಕ್ತಿ ಇದೆ ಎನ್ನುವುದು ಅರಿವಿಲ್ಲ. ಮಗುವಿನಿಂದ ಹಿಂದೆ ಸರಿದವನು ಊಟ ಆಯ್ತಾ ಎಂದನು. ಇನ್ನೂ ಇಲ್ಲ ಪಪ್ಪ ಎಂದಿತು ಮಗು. ಸರಿ ಕಂದ, ನೀನು ಇಲ್ಲಿಯೇ ಕುಳಿತಿರು, ನಾನು ಬಟ್ಟೆ ಬದಲಾಯಿಸಿ ಬರ್ತೀನಿ, ಆಮೇಲೆ ಊಟ ಮಾಡೋಣ ಎಂದವನು ಅಗ್ನಿಯನ್ನು ಅಲ್ಲೇ ಹಾಸಿಗೆಯ ಮೇಲೆ ಕೂರಿಸಿ ಮುಖ ತೊಳೆಯಲು ಬಚ್ಚಲ ಮನೆಗೆ ನಡೆದನು. ಮುಖ ತೊಳೆದು ಬಟ್ಟೆ ಬದಲಾಯಿಸಿ ಹೊರಬಂದವನಿಗೆ ಸಾಗರಿ ಅಲ್ಲೇ ಇರಿಸಿದ ಲಗೇಜ್ ಕಂಡವು. ಅವುಗಳನ್ನು ನೋಡಿ ಇವನ ತುಟಿಯರಳಿದವು. ಮಗುವನ್ನು ತೋಳಿಗೆರಿಸಿಕೊಂಡು ಎಲ್ಲರೂ ಇರುವಲ್ಲಿಗೆ ಬಂದನು. ಆರ್ಯ ಸೋಫಾ ಮೇಲೆ ಕುಳಿತಿದ್ದನ್ನು ನೋಡಿದ ವಸುಮತಿಯವರು, ಆರ್ಯ, ಸಾಗರಿಯನ್ನು ಊಟ ಮಾಡು ಅಂದರು, ನೀನು ಬಂದ ಮೇಲೆ ಊಟ ಮಾಡ್ತೀನಿ ಎಂದು ಹಾಗೆ ಇದ್ದಾಳೆ. ಮತ್ತೆ ನೀನು ಕುಳಿತುಕೊಳ್ಳಬೇಡ, ಊಟ ಮಾಡೋಣ ಬಾ, ಆಗಲೇ ಟೈಮ್ ಆಗಿದೆ ಎಂದರು ವಸುಮತಿ. ಅಮ್ಮ, ನೇತ್ರಾಗೆ ಅಣ್ಣನನ್ನು ಊಟಕ್ಕೆ ಕರೆಯಲು ಹೇಳು ಎಂದನು. ನಾನಾಗಲೇ ಕರೆದೆ ಕಣ, ಸಾಗರಿ ಎದುರಿಗೆ ಬರಲು ಅಂಜಿಕೆಯಾಗಿ ನನಗೆ ಊಟ ಇಲ್ಲಿಗೆ ಕಳಿಸಿಕೊಡು, ನಾನು ಅಲ್ಲಿಗೆ ಬರುವುದಿಲ್ಲ ಎಂದು ಹೇಳಿದ. ನಾನು ಸುಮ್ಮನಾದೆ. ಆಗಲೇ ಅವನಿಗೆ ನೇತ್ರ ಊಟ ಕೊಟ್ಟು ಬಂದಳು, ನೀನು ಬಂದು ಊಟ ಮಾಡು ಬಾ ಎಂದರು. ಹಾಗಾದರೆ ಅಣ್ಣ ಮಗುವನ್ನು ನೋಡಿಲ್ಲವಾ? ಯಾವಾಗಲೂ ಮಗನನ್ನು ನೋಡಬೇಕು ಎಂದು ಹಂಬಲಿಸುತ್ತಿದ್ದ. ಇವತ್ತು ಮಗು ಮನೆಗೆ ಬಂದರೂ ಕೂಡ ಯಾಕೆ ಮಗುವನ್ನು ನೋಡಲು ಬಂದಿಲ್ಲ ಅವನು ಎಂದು ಯೋಚಿಸುತ್ತಲೇ ಮಗುವನ್ನು ಎತ್ತಿಕೊಂಡು ಬಂದು ಡೈನಿಂಗ್ ಟೇಬಲ್ ಮೇಲೆ ಕುಳಿತವನು ಅಗ್ನಿಯನ್ನು ತನ್ನ ಮಡಿಲ ಮೇಲೆ ಕೂರಿಸಿಕೊಂಡನು. ಸಾಗರಿ ಊಟಕ್ಕೆ ಕೂರದೆ ಹಾಗೆ ನಿಂತಿರುವುದನ್ನು ನೋಡಿ, ಸಾಗರಿ, ನೀನು ಯಾಕೆ ಹಾಗೆ ನಿಂತಿದೀಯಾ? ಕೂತ್ಕೋ, ಊಟ ಮಾಡೋಣ ಎಂದರು. ಅದು ಅತ್ತೆ, ನೀವು ಊಟ ಮಾಡಿ, ನಾನು ಬಡಿಸಿ ಆಮೇಲೆ ಮಾಡ್ತೀನಿ ಎಂದಳು. ಮೊದಲೆಲ್ಲ ಗಂಡನಿಗಿಂತ ಮೊದಲೇ ಊಟ ಮಾಡುತ್ತಿದ್ದಳು. ಈಗ ಗಂಡನ ಜೊತೆ ಕುಳಿತು ಊಟ ಮಾಡಲು ಅಂಜಿಕೊಳ್ಳುತ್ತಿರುವುದನ್ನು ನೋಡಿ ವಸುಮತಿಯವರಿಗೂ ಕೂಡ ಅಚ್ಚರಿಯಾಯಿತು. ಸಾಗರಿ ಎಷ್ಟೆಲ್ಲ ಬದಲಾಗಿದ್ದಾಳೆ ಎನಿಸಿತು. ಇರುವುದು ನಾವು 3 ಜನ, ನಾವೇ ಬಡಿಸಿಕೊಂಡು ಊಟ ಮಾಡಬಹುದು. ಹಾಗೂ ಬಡಿಸಬೇಕು ಅಂದರೆ ನೇತ್ರ ಇದ್ದಾಳೆ, ಬಡಿಸುತ್ತಾಳೆ, ನೀನು ಕೂತ್ಕೋ ಎಂದು ಹೇಳುತ್ತಾ ತಾವೇ ಸಾಗರಿಯ ಕೈ ಹಿಡಿದು ಆರ್ಯನ ಪಕ್ಕವೇ ಇದ್ದ ಕುರ್ಚಿಯ ಮೇಲೆ ಕೂರಿಸಿದರು. ಆರ್ಯನ ಸಮೀಪ ಕುಳಿತಿರುವುದಕ್ಕೆ ಹೇಳದೆ ಕೇಳದೆ ಸಾಗರಿಯ ಹೃದಯ ಜೋರಾಗಿ ಬಡಿದುಕೊಳ್ಳಲು ಶುರುವಾಯಿತು. ವಸುಮತಿಯವರು ತಾವೇ ಮಗ ಸೊಸೆ ಇಬ್ಬರಿಗೂ ಬಡಿಸಿ ನಂತರ ತಮಗೆ ಬಡಿಸಿಕೊಂಡು ಕುಳಿತು ಊಟ ಮಾಡತೊಡಗಿದರು. ಸಾಗರಿ ಹಂಚಿಕೊಳ್ಳುತ್ತಾ ನಾಮಕಾವಸ್ಥೆಗೆ ತಿನ್ನುತ್ತಿದ್ದರೆ ಆರ್ಯ ಮಾತ್ರ ಮಗುವಿನ ಜೊತೆ ಅವನಂತೆಯೇ ಮಾತನಾಡಿಕೊಂಡು ಮಗುವಿಗೂ ತಿನ್ನಿಸುತ್ತಾ ತಾನು ತಿನ್ನುತ್ತಿದ್ದನು. ಪಪ್ಪ, ಮಮ್ಮ ಹೇಳ್ತಿದ್ರು, ನಾನು ಈ ವರ್ಷ ಸ್ಕೂಲಿಗೆ ಹೋಗಬೇಕಂತೆ. ನನಗೆ ಸ್ಕೂಲಿಗೆ ಹೋಗೋಕ್ಕೆ ಇಷ್ಟ ಇಲ್ಲ, ಮನೇಲೆ ಅಜ್ಜಿ ಜೊತೆ ಆಟ ಆಡಿಕೊಂಡು ಇರ್ತೀನಿ ಎಂದನು ಅಗ್ನಿ. ಹಾಗಂದ್ರೆ ಹೇಗೆ ಕಂದ, ನೀನು ಸ್ಕೂಲಿಗೆ ಹೋಗಿ ಚೆನ್ನಾಗಿ ಓದಬೇಕಲ್ವಾ ಎಂದು ಆರ್ಯ ಹೇಳಿದ. ಓದಿ ಏನು ಮಾಡೋದು ಪಪ್ಪ ಎಂದನು. ಆರ್ಯ ಮಾತನಾಡುವ ಮೊದಲೇ ಮಾತನಾಡಿದ ವಸುಮತಿಯವರು, ನೀನು ಚೆನ್ನಾಗಿ ಓದಿದರೆ ನಿನ್ನ ಅಪ್ಪ ಅಮ್ಮನ ಥರ ನೀನು ಕೂಡ ಆಫೀಸಿಗೆ ಹೋಗಬಹುದು. ಅದಕ್ಕೆ ನೀನು ಸ್ಕೂಲಿಗೆ ಹೋಗಿ ಚೆನ್ನಾಗಿ ಓದಬೇಕು ಎಂದರು. ಹೌದಾ ಅಜ್ಜಿ, ಹಾಗಾದರೆ ನಾನು ಸ್ಕೂಲಿಗೆ ಹೋಗಿ ಓದುತ್ತೇನೆ ಎಂದನು ಅಗ್ನಿ. ಅಗ್ನಿ ಈಸ್ ಎ ಗುಡ್ ಬಾಯ್ ಎಂದನು ಆರ್ಯ. ಮಗ ಸೊಸೆ ಮೊಮ್ಮಗ ಒಟ್ಟಿಗೆ ಕುಳಿತು ಊಟ ಮಾಡುತ್ತಿರುವುದನ್ನು ನೋಡಿದ ವಸುಮತಿಯವರಿಗೆ ಹೃದಯ ತುಂಬಿ ಬಂದಿತು. ಇಷ್ಟು ದಿನ ಕತ್ತಲಾಗಿರುವ ಮನೆ ಇಂದು ಬೆಳಕಾಗಿದೆ ಎನಿಸಿದವರಿಗೆ. ಮಗ ಸೊಸೆ ಇದುವರೆಗೂ ಒಂದೇ ಒಂದು ಮಾತನಾಡದಿರುವುದನ್ನು ನೋಡಿ ತಾನಿರುವುದಕ್ಕೆ ಅಂಜಿಕೊಳ್ಳುತ್ತಿದ್ದಾರೆ ಎಂದು ಯೋಚಿಸಿದವರು ಬೇಗ ಬೇಗ ಊಟ ಮಾಡಿ ಅಲ್ಲಿಂದ ಎದ್ದು ಅಡುಗೆ ಮನೆಗೆ ನಡೆದರು. ಅಗ್ನಿ ಕೂಡ ತನಗೆ ಸಾಕು ಎಂದು ಆರ್ಯನ ಮಡಿಲಿನಿಂದ ಇಳಿದು ಆಟ ಆಡಲು ಹೊರಟನು. ಈಗ ಅಲ್ಲಿ ಸಾಗರಿ ಆರ್ಯ ಇಬ್ಬರೇ ಉಳಿದದ್ದು. ತನ್ನ ತಾಯಿ ಅಲ್ಲಿಂದೆದ್ದು ಹೋಗುತ್ತಿದ್ದ ಹಾಗೆ ಸಾಗರಿಗಷ್ಟೇ ಕೇಳಿಸುವ ಹಾಗೆ ಥ್ಯಾಂಕ್ಸ್ ಎಂದನು ಆರ್ಯ. ಅವನನ್ನು ಅಚ್ಚರಿಯಲ್ಲಿ ನೋಡುತ್ತಾ ಉಳಿದಳು ಸಾಗರಿ. ಇತ್ತ ಮಗುವಿನ ಮಾತನ್ನು ಬಾಗಿಲ ಮರೆಯಲ್ಲಿ ನಿಂತು ಕೇಳಿಸಿಕೊಳ್ಳುತ್ತಿದ್ದ ಮೌರ್ಯನ ಕಣ್ಣಿನಲ್ಲಿ ನೀರು ನಿಲ್ಲದೆ ಇಳಿಯುತ್ತಿದ್ದವು. ಇಷ್ಟು ವರ್ಷ ಕಣ್ಣೀರು ಎಂದರೇನು ತಿಳಿಯದ ವ್ಯಕ್ತಿಗೆ ಇಂದು ಕಣ್ಣೀರು ಹೇಳದೆ ಕೇಳದೆ ಜಲಧಾರೆಯಂತೆ ಉಕ್ಕುತ್ತಿದ್ದವು. ಮುಂದುವರಿಯುವುದು. ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸುವುದು ಮರೆಯಬೇಡಿ. ಧನ್ಯವಾದಗಳು.